ಭಾಗವಹಿಸುವಂತ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಮಕ್ಕಳು, ಹೆಣ್ಣು ಮಕ್ಕಳಿಗೆ ಯಾರು ವಿದ್ಯಾರ್ಜನೆಯನ್ನು ಮಾಡಬೇಕಿರ್ತಾರೆ ಅವರಿಗೆ ನನ್ನ ಅಭಿನಂದನೆಗಳನ್ನು ನಾನು ಹೇಳುತ್ತೇನೆ. ನಾವು ಎಲ್ಲರೂ ಕೂಡ ಅದೃಷ್ಟವಂತರು ಅಂತ ನಾನು ಹೇಳುತ್ತೇನೆ. ವೀರಸಿದ್ದೇಶ್ವರ ಮಠದ ಪರಮಪೂಜ್ಯ ದೈವಸಿದ್ದೇಶ್ವರರು ಶಾಂತಿವೀರ ಶಿವಶಾಂತವೀರ ಮಹಾಸ್ವಾಮಿಗಳ ಮಾರ್ಗದಲ್ಲಿ ಬಂದು ಇಂದಿನ ಪರಮಪೂಜ್ಯರಾದಂಥ ಅಭಿನವ ವೀರಸಿದ್ದೇಶ್ವರ ಮಹಾಸ್ವಾಮಿಗಳ ಸಂಕಲ್ಪ ಇವತ್ತು ಸಾಕಾರ. ಈಗಾಗಲೇ ಆನಂದನೇಶ್ವರ ಮಹಾಸ್ವಾಮಿಗಳು ಮಾತನಾಡಿದ್ದಾರೆ, ನಮ್ಮ ಸಹೋದರಿ ಮಾತಾಡಿದ್ದಾರೆ, ಹೆಚ್ಚಿಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಕಾಲ ಇತ್ತು, ಯಾರ ಹತ್ರ ಭೂಮಿ ಇದೆ ಅವ್ರ ಜಗತ್ತಲ್ಲಿ. ಅದಕ್ಕೆ ನಾವು ವಾದ ಮಾಡೋದು ಭೂಮಿಯಲ್ಲಿ ಯುದ್ಧವನ್ನು ಮಾಡಿದ್ವಿ. ಅಲೆಕ್ಸಾಂಡರ್ ಗ್ರೇಟ್ ಅನ್ನು ಕೂಡ ಮಾಡಿದ್ವಿ. ಮತ್ತೊಂದು ಕಾಲ ಬಂದು 14, 17, 18ನೇ ಶತಮಾನ. ಯಾರ ಹತ್ರ ದುಡ್ಡಿದೆ, ಕ್ಯಾಪಿಟಲ್ ಇದೆ, ಯಾರ ಹತ್ರ ಬಿಸ್ನೆಸ್ ಇದೆ, ಅವ್ರು ಜಗತ್ತಲ್ಲ. ಕರ್ನಾಟಕದಿಂದ ಸಣ್ಣ ಪ್ರದೇಶವಾಗಿರುವಂತಹ ಇಂಡಿಯಾ 139 ದೇಶಗಳಲ್ಲಿ ತನ್ನ ಒಡೆತನವನ್ನು ಸ್ಥಾಪನೆ. ಆದರೆ 21ನೇ ಶತಮಾನ ಭೂಮಿ ಇದ್ದದ್ದು ಅಲ್ಲ, ಅಥವಾ ಹಣ ಇದ್ದದ್ದು ಅಲ್ಲ, ಇದು ಜ್ಞಾನದ ಶತಮಾನ. ಯಾರ ಜ್ಞಾನ ಇದೆ ಅವ್ರ ಜಗತ್ತನ್ನ. ಅಮೆರಿಕ ಅಂತ ದೇಶದಲ್ಲಿ ಎಲ್ಲರೂ ಬಂದಿದ್ದಾರೆ. ಅಲ್ಲಿಯ ಅಧ್ಯಕ್ಷರು ನಮ್ಮ ಹೊರಗಡೆ ಬಹಳ ಮುಖ್ಯ, ಡೊನಾಲ್ಡ್ ಟ್ರಂಪ್ ಬಹಳ ಮುಖ್ಯ. ಆದ್ರೆ ಅಲ್ಲಿ ಒಳಗಡೆ ಅಮೆರಿಕನ್ಸ್ ಅವ್ರಿಗೆ ಅವ್ರು ಬಹಳ ಮುಖ್ಯ ಅಲ್ಲ. ಎಲ್ಲ ಹೇಗೆ ಲಿವರ್ಸ್ ಆಫ್ ಪವರ್ ಲಿವರ್ಸ್ ನಾಲೆಡ್ಜ್. ಮತ್ತು ಯಾವ ದೇಶದ ಪ್ರಧಾನಮಂತ್ರಿಗಳು ಬಂದು ದಿಲ್ಲಿ ಕೊಡೋದು, ಬೆಂಗಳೂರು ಕೊಡ್ತಾರೆ, ಬೆಂಗಳೂರು ಕೊಡೋದು, ವಿಧಾನಸಭೆ ಕೊಡೋದು, ಇನ್ಫೋಸಿಸ್ ವಿಪ್ರೋ ಕ್ಯಾಂಪಸ್. ಎಲ್ಲಿ ಜ್ಞಾನ ಇದೆ ಅಲ್ಲಿ ಶಕ್ತಿ ಕೇಂದ್ರ. ಆದ್ರಿಂದ ಈ ಕೇಂದ್ರ ಜ್ಞಾನದ ಶಕ್ತಿ ಕೇಂದ್ರ ಆಗಬೇಕು ಅನ್ನುವಂಥ ಮಹಾ ಆಸೆಯಿಂದ ಪರಮಪೂಜ್ಯರು ಇದನ್ನು ಮಾಡಿದ್ದಾರೆ. ನೋಡಿ, ಸಂಕಷ್ಟದಲ್ಲಿ ಸಾಧನೆ ಆಗ್ತದೆ. ಸಂಕಷ್ಟ ಬಂದಾಗ ಮನುಷ್ಯ ತನ್ನ ಸಾಹಸವನ್ನು ತೋರಿಸ್ತಾನೆ. ಸಕಾರಾತ್ಮಕವಾಗಿರುವಂತಹ ಚಿಂತನೆ ಸಂಕಷ್ಟದಲ್ಲಿ ಸಾಧನೆ ಮಾಡ್ತಾರೆ. ಕ್ರೈಸಿಸ್ ಆಲ್ವೇಸ್ ಥ್ರೋಸ್ ಅಪ್ ಕ್ರಿಯೇಟಿವಿಟಿ, ಕನ್ವರ್ಟ್ ಕೆಲಮಿಟಿ ಇಂಟು ಅಪಾರ್ಚುನಿಟಿ. ಪರಮಪೂಜ್ಯರು ಕೋವಿಡ್ ಸಂದರ್ಭದಲ್ಲಿ ಸುಮಾರು 2,000 ಜನ ವಿದ್ಯಾರ್ಥಿಗೆ ಒಂದೇ ಸತಿಗೆ ಸುತ್ತಮುತ್ತಲಿನ ಪ್ರದೇಶದ ಹಳ್ಳಿಯಿಂದ ಕಡು ಬಡವರು ಬಂದು ಆಶ್ರಯ ಕೇಳಿದಾಗ ಅವ್ರು ಒಂದೇ ಮಾತಾಡಿದ್ರು, ಅನ್ನ ಕೊಡ್ತೀನಿ, ಏನು ತೊಂದರೆ ಇಲ್ಲ. ಅವ್ರು 3,000 ಮಕ್ಕಳು 5,000 ಹಾಕ್ತಾರೆ, ಅನ್ನ ಕೊಡ್ತೀನಿ, ಆದ್ರೆ ಆಶ್ರಯ ಕೊಡೋದು ಒಮ್ಮಿಗೆ ಸಾಧ್ಯ ಇಲ್ಲ ಅಂತ ಒಂದು ಮಾತನ್ನ ಬಹಳ ನೋವಿನಿಂದ ಕೊಡಕ್ಕಾಗಲಿಲ್ಲ ಅಂತ ನೋವಿನಿಂದ ಹೇಳಿದಾಗ ಇಲ್ಲೇ ಕೂತಿದ್ದಾರೆ ನಮ್ಮ ಅವರೆಲ್ಲರೂ ಕೂಡ ಬಂದು ಈ ತರ ಆಗ್ತಿದೆ. ಪರಮಪೂಜ್ಯರು ಯಾಕೆ ಕೇಳೋಲ್ಲ, ಆದರೆ ನಮಗೆ ಬಹಳಷ್ಟು ನೋವಾಗಿದೆ, ಇದನ್ನೇನು ಮಾಡಬೇಕು ಅಂತ ಹೇಳಿ ಬಂದಾಗ ಒಳ್ಳೆ ಕೆಲಸವನ್ನ ಮಾಡಬೇಕು. ಏನು ಸುಮಾರು ಕೆಲಸವನ್ನ ಮುಂದೂಡ್ತಾ ಹೋಗೋದು ಮನುಷ್ಯ. ಒಳ್ಳೆ ಕೆಲಸಕ್ಕೆ ಸಮಯವನ್ನು ಕಳೆದು ಆ ಸಮಯ ಹೋಗ್ಬಿಟ್ಟಿರುವಂತ ಕೆಲಸ ಮಾಡಕ್ಕೆ ಸಾಧ್ಯ ಇದೆ.
ಸಂದರ್ಭದಲ್ಲಿ ನನ್ನ ಯೋಗ ಸಹಾಯ ಮಾಡಬೇಕಾದ ಸ್ಥಾನದಲ್ಲಿದೆ, ಒಂದು ಸಣ್ಣ ಸಹಾಯವನ್ನು ಮಾಡಿ. ಆದ್ರೆ ಅದೊಂದು ಸಣ್ಣ ಸಹಾಯ, ಒಂದು ನೆಪ ಇವತ್ತು ಇಷ್ಟು ದೊಡ್ಡ ಸಂಸ್ಥೆಯನ್ನ, ಅಭೂತಪೂರ್ವವಾಗಿರುವಂತಹ ಸಂಸ್ಥೆಯನ್ನ ನಮ್ಮ ಭಾರತದ ಭವಿಷ್ಯ, ಕರ್ನಾಟಕದ ಭವಿಷ್ಯ ಪಾರ್ಲಿಮೆಂಟ್ನಲ್ಲಿಲ್ಲ, ವಿಧಾನಸಭೆಯಲ್ಲಿ ಅಲ್ಲಿ ನಮ್ಮ ಭಾರತದ ಭವಿಷ್ಯ ಇಂಥ ವಿದ್ಯಾರ್ಥಿಗಳಿದೆ. The future of this country lies in such institutions. ಅದರಲ್ಲೂ ಗವಿಸಿದ್ದೇಶ್ವರ ಮಠದ ಪರಮ ಪೂಜ್ಯರ ಒಂದು ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ ನಿಮಗೆ ಜ್ಞಾನವನ್ನು ಕೊಡ್ತಾರೆ, ವಿದ್ಯೆಯನ್ನು ಕೊಡ್ತಾರೆ. ವಿದ್ಯೆ ಮತ್ತು ಜ್ಞಾನಕ್ಕೆ ಬಹಳ ವ್ಯತ್ಯಾಸ ಇದೆ. ವಿದ್ಯೆ ಎಲ್ಲ ಜ್ಞಾನವನ್ನು ಕೊಡೋದಿಲ್ಲ, ಎಲ್ಲ ಜ್ಞಾನವು ವಿದ್ಯೆಯನ್ನು ಕೊಡೋದು. ಅದರಲ್ಲಿ ಇನ್ನೊಂದು ಮಾತಾಡ. ಆದರೆ ಅದರ ಜೊತೆಗೆ ಈ ಸಂಸ್ಕಾರ ಸಂಸ್ಕೃತಿಯನ್ನು ಕೂಡ ಹೊರಮೂಡಿದೆ. ಸಂಸ್ಕಾರ ಸಂಸ್ಕೃತಿ ಇಲ್ಲಿರುವಂತಹ ಮನುಷ್ಯನೇ ಅಲ್ಲ, ನಮಗೆ ಪ್ರಾಣಿಗೆ ವ್ಯತ್ಯಾಸ ಇದೆ. ಬಹಳಷ್ಟು ಜನ ನಮಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿವಿಲೈಸೇಷನ್ ಅಂಡ್ ಕಲ್ಚರ್? ನಮ್ಮ ಅರ್ಥನೇ ಅಲ್ಲ. ಅದಕ್ಕೆ ಪಾಶ್ಚಿಮಾತ್ಯ ದೇಶದ ಒಂದು ಫಿಲಾಸಫಿ ಹೇಳ್ತಾನೆ, ವಾಟ್ ವಿ ಹ್ಯಾವ್ is civilization and what we are is the culture. ನಮ್ಮ ಏನಿದೆಯೋ ಅದು ನಾಗರಿಕತೆ. ಮೊದಲ ಬಿಸಿಕಲ್ ಇತ್ತು, ಈಗ ಮಿಕ್ಸಿ ಬಂದಿದೆ, ಫ್ಯಾನ್ ಬಂದಿದೆ, ಮೋಟರ್ ಸೈಕಲ್ ಬಂದಿದೆ, ವಿಮಾನ ಬಂದಿದೆ, ಕಾರ್ ಬಂದಿದೆ. ಅದು ಸಿವಿಲೈಸೇಷನ್, ನಾಗರಿಕತೆ ಬೆಳೆದಿದೆ. ಸಂಸ್ಕೃತಿ ನಾವು ಏನಾಗಿದ್ದೇವೆ ಅದರಿಂದ ಎಷ್ಟು ಮನುಷ್ಯತ್ವವನ್ನು ಇಟ್ಕೊಂಡಿರುವಂತ ನಾವು ಮನುಷ್ಯರಾಗಿದ್ದೇವೆ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಹ್ಯುಮ್ಯಾನಿಟಿ ಇನ್ ಹ್ಯೂಮನ್ ಬೀಯಿಂಗ್ಸ್? ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಹ್ಯುಮ್ಯಾನಿಟಿ ಇನ್ ಹ್ಯೂಮನ್ ಬೀಯಿಂಗ್ಸ್? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಂದ್ರೆ ನಮ್ಮ ಗವಿಸಿದ್ದೇಶ್ವರ ಮಠ ಕೊಡಬೇಕು. ನಮ್ಮ ಕರ್ನಾಟಕ ಯೂನಿವರ್ಸಿಟಿಯ ಮುಖ್ಯ ಧ್ಯೇಯ ಅರಿವೇ ಗುರುಗಳು ಅಂತಂದಿದೆ. ಗುರುಗಳು ಕರ್ನಾಟಕ ಯೂನಿವರ್ಸಿಟಿಯ ಮುಖ್ಯ ಇರೋದು ಅರಿವೇ ಗುರು ಅಂತಿದೆ. ಆದರೆ ಗವಿಸಿದ್ದೇಶ್ವರ ಮಠಕ್ಕೆ ಬಂದ್ರೆ ನಮ್ಮೆಲ್ಲರ ಅರಿವು ನಮ್ಮ ಗುರುವಾಗಿದ್ದಾರೆ. ನಮ್ಮೆಲ್ಲರ ಅರಿವು ಈಸ್ ದ ಕಾನ್ಷಿಯಸ್ ಕೀಪರ್ ಆಫ್ ಅಸ್. ನಮ್ಮಲ್ಲಿ ಅರಿವು ಮೂಡಿಸುವ ಜೊತೆಗೆ ಆ ಅರಿವಿನ ಪರಿಚಯವನ್ನು ಮಾಡುವಂತಹ ಶಕ್ತಿ ನಮ್ಮ ಗುರುಗಳಿದೆ. ಈ ಜಗತ್ತಿನಲ್ಲಿ ಅಮೂಲ್ಯವಾಗಿರುವಂತಹ ಫಂಡಮೆಂಟಲ್ ಚೇಂಜ್ ಅನ್ನ ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಆರ್ಮಿ, ಯಾವುದೇ ಒಂದು ದೇಶ ಮಾಡಿಲ್ಲ. ಸೈನ್ಸ್ ಇರ್ಬೋದು, ಫಿಲಾಸಫಿ ಇರ್ಬೋದು, ಎದುರಾಗಬೇಕು. ಐಸಾಕ್ ನ್ಯೂಟನ್ ಗ್ರಾವಿಟಿ ಕಂಡು ಹಿಡಿದಾಗ ಮತ್ತು ಇದ್ರು ಲೈಬ್ರರಿ. ಥಾಮಸ್ ಆಲ್ವಾ ಎಡಿಸನ್ ಇಲೆಕ್ಟ್ರಿಸಿಟಿ ಕಂಡು ಹಿಡಿದಾಗ ಮತ್ತು ಲೈಬ್ರರಿ. ಅದೇ ರೀತಿ ಇವತ್ತು ಬುದ್ಧ, ಬಸವ ಅವರ ವ್ಯಕ್ತಿಗಳು ಒಬ್ಬರು. ಯಾಕೆ ಎಲ್ಲರೂ ಸೇರಿ ಮಾಡಿರುವುದನ್ನ ಒಬ್ಬ ವ್ಯಕ್ತಿ ಯಾಕೆ ಮಾಡಕ್ ಸಾಧ್ಯ? ಎಲ್ಲರೂ ಸೇರಿ ಮಾಡುವಂತದ್ದು ಕ್ರಾಂತಿ. ಆ ಕ್ರಾಂತಿ ಎಲ್ಲಿವರೆಗೂ ಗುರು ಸಾಧ್ಯ ಇದೆ, ಎಲ್ಲರೂ ಏಕಾಗ್ರತವಾಗಿ ಚಿಂತನೆ ಮಾಡ್ತೇವೆ. ಗುರುಗಳು ಕರ್ನಾಟಕ ಯೂನಿವರ್ಸಿಟಿಯ ಮುಖ್ಯ ಇರೋದು ಅರಿವೇ ಗುರು ಅಂತಿದೆ. ಆದರೆ ಗವಿಸಿದ್ದೇಶ್ವರ ಮಠಕ್ಕೆ ಬಂದ್ರೆ ನಮ್ಮೆಲ್ಲರ ಅರಿವು ನಮ್ಮ ಗುರುವಾಗಿದ್ದಾರೆ. ನಮ್ಮೆಲ್ಲರ ಅರಿವು ಈಸ್ ದ ಕಾನ್ಷಿಯಸ್ ಕೀಪರ್ ಆಫ್ ಅಸ್. ನಮ್ಮಲ್ಲಿ ಅರಿವು ಮೂಡಿಸುವ ಜೊತೆಗೆ ಆ ಅರಿವಿನ ಪರಿಚಯವನ್ನು ಮಾಡುವಂತಹ ಶಕ್ತಿ ನಮ್ಮ ಗುರುಗಳಿದೆ. ಈ ಜಗತ್ತಿನಲ್ಲಿ ಅಮೂಲ್ಯವಾಗಿರುವಂತಹ ಫಂಡಮೆಂಟಲ್ ಚೇಂಜ್ ಅನ್ನ ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಆರ್ಮಿ, ಯಾವುದೇ ಒಂದು ದೇಶ ಮಾಡಿಲ್ಲ. ಸೈನ್ಸ್ ಇರ್ಬೋದು, ಫಿಲಾಸಫಿ ಇರ್ಬೋದು, ಎದುರಾಗಬೇಕು. ಐಸಾಕ್ ನ್ಯೂಟನ್ ಗ್ರಾವಿಟಿ ಕಂಡು ಹಿಡಿದಾಗ ಮತ್ತು ಇದ್ರು ಲೈಬ್ರರಿ. ಥಾಮಸ್ ಆಲ್ವಾ ಎಡಿಸನ್ ಇಲೆಕ್ಟ್ರಿಸಿಟಿ ಕಂಡು ಹಿಡಿದಾಗ ಮತ್ತು ಲೈಬ್ರರಿ. ಅದೇ ರೀತಿ ಇವತ್ತು ಬುದ್ಧ, ಬಸವ
ಆಯಾ ವ್ಯಕ್ತಿಗಳು ಒಬ್ಬರು ಯಾಕೆ ಎಲ್ಲರೂ ಸೇರಿ ಮಾಡಿರುವುದನ್ನ ಒಬ್ಬ ವ್ಯಕ್ತಿ ಯಾಕೆ ಮಾಡಕ್ ಸಾಧ್ಯ? ಎಲ್ಲರೂ ಸೇರಿ ಮಾಡುವಂತದ್ದು ಕ್ರಾಂತಿ. ಆ ಕ್ರಾಂತಿ ಎಲ್ಲಿವರೆಗೂ ಗುರಿ ಸಾಧನೆಗೆ ಎಲ್ಲರೂ ಏಕಾಗ್ರತವಾಗಿ ಚಿಂತನೆ ಮಾಡ್ತೇವೆ. ಆ ಗುರಿ ಸಾಧನೆ ಆದ ಮೇಲೆ ಆ ಸಾಧನೆಯನ್ನ ಹೇಗೆ ನಾವು ತೋರಿಸ್ಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ನಮಗೆ ವ್ಯತ್ಯಾಸ. ಉದಾಹರಣೆಗೆ ನಮ್ಮ ಇಂಡಿಪೆಂಡೆನ್ಸ್, ನಮ್ಮ ಸ್ವತಂತ್ರ ಹೋರಾಟಕ್ಕೆ ನಾವೆಲ್ಲರೂ ಕೂಡಿ ಹೋಗಿದ್ವಿ. ಸ್ವತಂತ್ರ ಬಂದರೆ ಬೇರೆ ಬೇರೆ ಚಿಂತನೆ, ಅದೇ ರೀತಿ ರಷ್ಯನ್ ರೆವಲ್ಯೂಷನ್, ಫ್ರೆಂಚ್ ರೆವಲ್ಯೂಷನ್ ಎಲ್ಲವೂ ಹಾಗೆ ಆಗಿದೆ. ಆದರೆ ವ್ಯಕ್ತಿಗತವಾಗಿರುವಂತ ಆ ಒಂದು ಶಕ್ತಿ ಇರುವಂತ ಜನ ಸಿಂಗಲ್ ಮೈಂಡೆಡ್ ಪರ್ಸೂಟ್ನೆಸ್ ಅಂತ ಏಕಾಗ್ರತವಾಗಿ ಒಂದು ಗುರಿಯನ್ನು ಸಾಧನೆ ಮಾಡಬೇಕು ಅಂತ ಹೇಳಿ ಹೊರಟಾಗ ಅದರಲ್ಲಿ ಯಾವುದೇ ರೀತಿಯ ಭೇದಭಾವ ಅಥವಾ ಡೈವರ್ಜೆನ್ಸ್ ಆಫ್ ಥಿಂಕಿಂಗ್. ನಾವು ಗುರುಗಳನ್ನ 2021-22 ಪ್ರಾರಂಭವಾಗಿರುವಂತಹ ಈ ಒಂದು ಘಟ್ಟದಲ್ಲಿ ಏಕಾಗ್ರತವಾಗಿ ಅವರ ಪ್ರಯತ್ನ ಮತ್ತು ಗುರಿ ಏಕಾಗ್ರತೆ ಅದನ್ನು ಬಿಟ್ಟು ಬೇರೆ ಅದಕ್ಕಾಗಿ ಸಾಧನೆ. ನಮ್ಮ ತಾಯಿ ಹೇಳಿದ್ರು, ನೀವು ಖಂಡಿತವಾಗಿ ಗುರಿ ಇರಬೇಕು, ಕನಸು ಇರಬೇಕು. ಆ ಕನಸಿನ ಜೊತೆಗೆ ಸಂಕಲ್ಪ, ಆ ಗುರಿಯನ್ನು ಸಾಧಿಸ್ತೇನೆ ಎನ್ನುವಂತ ಸಂಕಲ್ಪ ಮನಸ್ಸಿನಲ್ಲಿ ಬಂದಾಗ ದಾರಿ ಸಿಗ್ತದೆ. ಅಮ್ಮ ಹೇಳಿದ್ರು ಬಹಳ ಸತ್ಯ. ನಾವೇನಾಗ್ಬೇಕಂತೀವಿ ಅನ್ನೋದನ್ನ ನಾವು ದಿನನಿತ್ಯ ಖಂಡಿತವನ್ನು ನಾವು ನೋಡಿಕೊಂಡಾಗ ಅದು ನಮಗೆ ಜಾಗೃತಿಯನ್ನು ಮೂಡಿಸ್ತದೆ. ಜೀವನದಲ್ಲಿ ಎರಡು ಬಹಳ ಕಠಿಣವಾಗಿರುವಂತ ಕೆಲಸ. ನಾವು ಚಿಕ್ಕವರಿದ್ದಾಗ ನಮ್ಮ ಫೋಟೋಗಳನ್ನು ನೋಡಿ ಬಹಳ ಅದ್ಭುತವಾಗಿ ಎಲ್ಲರೂ ಇರ್ತದೆ. ಈಗ ನಮ್ಮ ಕಣ್ಣೀರಿ ನಮ್ಮ ಮುಖವನ್ನು ನೋಡಿ ಹತ್ರ ಬಿಕಾಸ್ ಸ್ಪೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂಡ್ ಸ್ಟೇಟ್ ಆಫ್ ಹಾರ್ಟ್. ಹುಟ್ಟಿದಾಗಿರುವಂತಹ ಮುಗ್ಧತೆಯನ್ನ ಕೊನೆಯವರೆಗೂ ಇಟ್ಕೊಂಡು ಹೋಗುವಂಥದ್ದು ಬಹಳ ಅಸಾಧ್ಯದ ಕೆಲಸ. ಅದು ನಮ್ಮ ಪರಂಪರೆಯನ್ನು ನಾವು ವಹಿಸಬೇಕು. ಎಲ್ಲರಿಗೂ ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳೋದು, ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳೋದು ಬಹಳ ಕಷ್ಟ. ರಾಜಕಾರಣಿಗಳಂತೂ ಆತ್ಮಸಾಕ್ಷಿಯನ್ನು ನಾವು ದೇವರ ಜೊತೆಗೆ ಕಟ್ಟೆ ಹೊರಬಹುದು. ರಾಜಕೀಯ ನಾವು ಎಷ್ಟೇ ಬಹಳ ಆತ್ಮೀಯರಿದ್ರು ಕೂಡ ಮಹಿಳೆಯಿಂದ ಹೀಗಾಗಿ ಇವತ್ತು ಆತ್ಮಸಾಕ್ಷಿಯನ್ನು ನಡ್ಕೊಳ್ಳೋದು ಬಹಳ ಕಷ್ಟ. ಈಗ ಗುರುಗಳಿಗೂ ಕಷ್ಟ. ಪಾಪ ಗುರುಗಳು ಎಲ್ಲರೂ ಕೂತಾರೆ, ಅವ್ರಿಗೆ ಕಷ್ಟ ನಡ್ಕೊಳ್ಳೋದು. ಆದರೆ ಆತ್ಮಸಾಕ್ಷಿಯನ್ನ ಗಟ್ಟಿಯಾಗಿ ಇಟ್ಕೊಂಡು ಹೋಗಬೇಕಾಗಿ ಎಲ್ಲರೂ ಕೂಡ ಪರಮ ಪೂಜ್ಯರನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ. ಅದೇ ಶಕ್ತಿ. ನಂದೇ ಆದ ರೀತಿಯಲ್ಲಿ ನಾನು ಜೀವನವನ್ನು ಮಾಡ್ತೇನೆ, ಯಾವುದೇ ಸಂದರ್ಭದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅನ್ನೋದು. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ? ಆ ಮಕ್ಕಳಿಗೆ ನೀವು ಗುರುಗಳನ್ನ ನೋಡಿ ನಿಮ್ಮ ಬದುಕನ್ನು ರೂಪಿಸಿ. ಗುರುಗಳಂತೆ ಆಗದಿದ್ದರೂ ಕೂಡ ಗುರುಗಳ ಒಂದು 25-30% ಅಂಶಕ್ಕೆ ನಿಮ್ಮಲ್ಲಿ ಬಂದರೆ ಬಹಳ ದೊಡ್ಡ ಮನುಷ್ಯ. ನಾನು ಬಹಳ ಸಂತೋಷ ಆಗಿರೋದು ಹೆಣ್ಣು ಮಕ್ಕಳಿಗಾಗಿ ಇದು ಮಾಡಿರುವಂತ. ಹೆಣ್ಣು ಮಕ್ಕಳು ವಿದ್ಯೆಯನ್ನು ಕಲಿತರೆ ಸಮಾಜ ಬಹಳಷ್ಟು ಮುಂದೋಗ್ತದೆ, ದೇಶ ಮುಂದೋಗ್ತದೆ. ಈಗ ಹೆಣ್ಮಕ್ಳು ಯಾರಿಗೂ ಕಮ್ಮಿ ಇಲ್ಲ, ಎಲ್ಲ ರಂಗಗಳು ಕೂಡ ಮುಂದೆ ಬಂದಿದ್ದಾರೆ. ಸ್ಪೇಸ್ ಸೈನ್ಸ್ ಇಂದ ಹಿಡಿದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬಿಡುವವರೆಗೂ ಎಲ್ಲದರಲ್ಲೂ ಇದ್ದಾರೆ, ಎಲ್ಲಕ್ಕೂ ಕಮ್ಮಿ ಇಲ್ಲ. ದೇ ಹ್ಯಾವ್ ಬ್ರೋಕನ್ ದಿ ಬಯೋಲಜಿಕಲ್ ಬ್ಯಾರಿಯರ್. ಯಾವ್ದು ಅಸಾಧ್ಯ ಅಂತಿದ್ರು ಅದೆಲ್ಲ ಸಾಧ್ಯ ಮಾಡ್ಕೊಳ್ತಿದ್ದಾರೆ. ಅಂತ ಸಾಧಕರನ್ನ ತಾನು ಇವತ್ತು ಸುಮಾರು 15 ಸಾಧಕರನ್ನ, ಭವಿಷ್ಯದ ಸಾಧಕರನ್ನ ನಾವು ಮಾಡ್ತಾ ಇದ್ದೀವಿ. ಅದರಲ್ಲೂ ಯಾರಿಗೆ ಆಶ್ರಯ ಇಲ್ಲ, ಬಡತನದಲ್ಲಿಲ್ಲ, ಅವ್ರ ತಂದೆ ತಾಯಿಗಳು ಸಾಕಾಗೋದಿಲ್ಲ. ಅಂಥವ್ರಿಗೆ ತಂದೆ ತಾಯಿಯಾಗಿ ಅನ್ನ ಆಶ್ರಯ ಅರಿವುವಂತ ಅಕ್ಷರವನ್ನು ಕೊಡುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ಇದರ ಮುಂದೆ ನಾವು ಯಾರು ಕೂಡ ಸಹಾಯ
ಸಿ ಕಾಲೇಜಿನಿಂದ ಡಿಗ್ರಿ ಕಾಲೇಜ್ಗೆ ಹೋಗ್ಬೋದು. ಡಿಗ್ರಿ ಕಾಲೇಜಲ್ಲಿ ಬಹಳಷ್ಟು ವಿಭಿನ್ನವಾಗಿರುವಂತಹ ಡಿಗ್ರಿಗಳಿದ್ದಾವೆ. ಆ ಎಲ್ಲ ಕೋರ್ಸ್ಗಳು ಇಲ್ಲಿ ಬರಬೇಕು. ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಮಠದ ಸಂಸ್ಥೆಗಳು ಮತ್ತು ಬೆಳೆಯುತ್ತಿರುವಂತಹ ರೀತಿ, ಅದರಲ್ಲಿರುವಂತಹ ಅತ್ಯಂತ ಅಂತಃಕರಣದ ಒಂದು ಸ್ಪಂದನೆ, ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ಅಂತಃಕರಣವನ್ನು ಮರೆತಿದ್ದೀವಿ ನಾವು. ಎಲ್ಲವೂ ಮಾರ್ಕೆಟ್ ಅಂತ ನಾವು, ಆದರೆ ಇಲ್ಲಿ ಮಾರ್ಕೆಟ್ ಇಲ್ಲ. ಇಲ್ಲಿ ಮಾನವೀಯತೆಯೇ ಮಾರ್ಕೆಟ್, ಅಂತಃಕರಣವೇ ಇಲ್ಲಿಯ ವಸ್ತು ಪ್ರಕಾರ. ಇಂಥ ಅಂತಃಕರಣವನ್ನ ನಾವು ಪ್ರೀತಿಯನ್ನು, ತಾಯಿಯ ಪ್ರೀತಿಯನ್ನು ನಾವು ಕೊಟ್ಟು ಬೆಳೆಸ್ತಾ ಇದ್ದೀರಿ. ದೊಡ್ಡ ಪ್ರಮಾಣದಲ್ಲಿ ರೀತಿಯಾಗಿ ಬೆಳೆಸಬೇಕು. ವಿದ್ಯಾವಂತರದ್ದು ತಾವು ಮಾಡ್ತೀರಿ, ಜ್ಞಾನವಂತರದ್ದು ತಾವು ಮಾಡಬೇಕು. ಅಷ್ಟೇ ಅಲ್ಲ, ಇಂಥ ಸಂಸ್ಕಾರದಲ್ಲಿ ಬೆಳೆದ ಮೇಲೆ ಇಲ್ಲಿ ಸಾಧಕರು ಬೆಳಿಬೇಕು, ಸಾಧಕರು ಬೆಳಿಬೇಕು. ಯಶಸ್ಸು, ಸಾಧನೆಯ ಮುಂದೆ ಯಶಸ್ಸು ಬಹಳ ಸಣ್ಣ. ಸಕ್ಸಸ್ ಇಸ್ ಎ ವೆರಿ ಸ್ಮಾಲ್ ವರ್ಡ್ ಇನ್ ಫ್ರಂಟ್ ಆಫ್ ಅಚೀವ್ಮೆಂಟ್. ಸಾಧನೆ ಅಂತಂದ್ರೆ ವ್ಯಕ್ತಿಗತಕ್ಕಲ್ಲ, ನಮ್ಮ ಶಕ್ತಿ, ನಮ್ಮ ಯಶಸ್ಸು ಇತರರಿಗೆ ಸಹಾಯ ಆಗಬೇಕು, ಸಮಾಜಕ್ಕೆ ಸಹಾಯ ಆಗಬೇಕು, ಸಮುದಾಯಗಳಿಗೆ ಸಹಾಯ ಆಗಬೇಕು, ನಿರ್ಗತಿಕರಿಗೆ ಸಹಾಯ ಆಗಬೇಕು. ಅದು ಸಾಧನೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ. ಈ ಮಾತಾಡಿ ಹೇಳ್ತಾ ಇದ್ರೆ ಇಬ್ಬರು ಗುರುಗಳನ್ನ ನೋಡಿದಾಗ, ವಿಶೇಷವಾಗಿ ವೈಸಿದ್ದೇಶ್ವರ ಪರಮ ಪೂಜ್ಯರನ್ನ, ಶಿವಶಾಸ್ತ್ರಿಯವರು ನೋಡಿದಾಗ ಆ ಭಾವನೆ ಬಂದಿಲ್ಲ. ಇವರು ಸಾಧಕರು ಸಾವಿನ ನಂತರ ಹೆಂಗೆ ಬದುಕ್ತಾ ಇದ್ದಾರೆ. ಆದ್ದರಿಂದ ಅಂತಹ ಸಾಧನೆಯನ್ನ ನಮ್ಮ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಆ ಸಾಧನೆ ಉತ್ತಮಕ್ಕೆ ಹೋಗಿ, ಅವರು ಸಾಧನೆ ಅಂದ್ರೆ ನೀವು ಸಾಧನೆ. ಈ ಕೊಪ್ಪಳ ಭಾಗ ಇದೊಂದು ವಿದ್ಯಾಕಾಶಿಯಾಗಿ, ವಿದ್ಯಾ ಕೇಂದ್ರವಾಗಿ ಇಡೀ ಜಗತ್ತು ಪ್ರಸಿದ್ಧ ಆಗಲಿ ಅಂತ ಹಾರೈಸಿ ನಾನು